ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಯಾವುದೇ ರಾಜಕೀಯ ಪಕ್ಷಗಳು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಒತ್ತು ನೀಡದೆ ಬರೀ ಬೆಂಗಳೂರಿಗೆ ಒತ್ತು ನೀಡಿ ಈ ಭಾಗದ ಜನರಿಗೆ, ಯುವಕರಿಗೆ ಅನ್ಯಾಯ ಮಾಡುತ್ತಾ ಬಂದಿವೆ ಎಂದು ನಟ ಚೇತನ್ ಅಹಿಂಸಾ ಹೇಳಿದರು. ಕಾಫಿನಾಡು ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಎಲ್ಲ ಪ್ರಗತಿಪರ ಸಂಘಟನೆಯ ಮುಖಂಡರೊಂದಿಗೆ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ಹೀಗಿರುವ ಎಲ್ಲ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು ತಮ್ಮ ಸ್ವಂತ ಹಿತಾಸಕ್ತಿಗೆ ರಾಜಕೀಯ ಮಾಡುತ್ತಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಂವಿಧಾನದ ಆಶಯವನ್ನ ಮರೆತಿವೆ ಎಂದರು. ನಮ್ಮ ಸಂವಿಧಾನ ಹೇಳೋದು ಏನು ಅಂದರೆ, ಒಂದು ಸಮಾಜ ನಿರ್ಮಾಣ ಮಾಡಿ ಅಂತ ಸಂವಿಧಾನ ಹೇಳುತ್ತೆ. ಸಮಾನತೆ, ನ್ಯಾಯ, ಧರ್ಮನಿರಪೇಕ್ಷತೆ, ಸಮಾಜವಾದ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿ ಒಂದು ಅಂಕಿಅಂಶಗಳ ಪ್ರಕಾರ ಒಂದು ಸಮಾಜ ಕಟ್ಟೋದು ನಮ್ಮ ಗುರಿ. ಇದು ನಮಗೆ ಮಾಡಬೇಕು ಅಂದರೆ ಒಬ್ಬರು ನಿಂತು ಮಾಡೋ ಪ್ರಶ್ನೆ ಬರಲ್ಲ. ಇದೆಲ್ಲ ವಿಚಾರವಂತರು, ಹೋರಾಟಗಾರರು, ಜನಪರ ಕಾಳಜಿಯರು, ಸಮಾಜ ಸೇವಕರು, ಚಿಂತಕರು ನಾವೆಲ್ಲರೂ ಒಗ್ಗಟ್ಟಾದರೆ ಬಲಿಷ್ಠವಾದ ಕರ್ನಾಟಕ ಕಟ್ಬೋದು. ಸೊ ಆ ಉದ್ದೇಶದಿಟ್ಕೊಂಡು ನಾವು ಈಗಾಗಲೇ 224 ಮತಕ್ಷೇತ್ರದಲ್ಲಿ ಸಮಾನತೆ ಸಭೆಗಳು ಮಾಡಿದ್ದೀವಿ. ನಮಗೆ ಬಂದಿದ್ದ ಪ್ರತಿಕ್ರಿಯೆ ಏನು ಅಂದರೆ, ನಾವೇನಾದರೂ ಪರಿವರ್ತನೆ ಮಾಡಬೇಕು ಅಂದರೆ, ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮಗೆ ಪೊಲಿಟಿಕಲ್ ಪವರ್ ಬೇಕು, ರಾಜಕೀಯ ಶಕ್ತಿ ಬೇಕು. ಸೊ ಆ ದಿಕ್ಕಿನಲ್ಲಿ ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ರು ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಆ್ಯಂಡ್ ಡೋರ್ಸ್. ಸೊ ಆ ದಿಕ್ಕಿನಲ್ಲಿ ನಾವು ಕರ್ನಾಟಕಕ್ಕೆ ಒಂದು ಸಮಾಜದ ಗಟ್ಟಿಯಾದ ರಾಜಕೀಯ ಶಕ್ತಿ ಕಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ರಾಜಕೀಯ ಮುನ್ನೋಟ ಸಭೆಗಳು ನಾವು ಈಗಾಗಲೇ ಕಿತ್ತೂರು ಕರ್ನಾಟಕದ 41 ಕ್ಷೇತ್ರ ಮಾಡಿ 26 ಕ್ಷೇತ್ರಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿ, ಈ ಸಲ ನಾವು 20 ಕ್ಷೇತ್ರಗಳು ಚಿಕ್ಕಮಗಳೂರಿಗೆ ಬಂದು ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ನಾವು ಒಂದು ರಾಜಕೀಯ ಮುನ್ನೋಟ ಸಭೆಗಳು ಮಾಡ್ತಾಯಿದ್ದೀವಿ. ನಮಗೆ ಬಂದಿರೋ ಪ್ರತಿಕ್ರಿಯೆ ಏನು ಅಂದರೆ, ಎಲ್ಲ ಕಡೆ ಇವತ್ತಿನ ಜನ ಈ ಕರ್ನಾಟಕದಲ್ಲಿರೋ ರಾಜಕೀಯ ಪಕ್ಷಗಳನ್ನು ಒಂದು ರೀತಿ ವೋಟ್ ಹಾಕ್ತಿರೋದು ಅವ್ರ ಮೇಲೆ ಅವ್ರ ಜೀವನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಅಲ್ಲ, ಅವರು ಒಂದು ರೀತಿ ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಅಲ್ಲ, ಒಂದು ಅನಿವಾರ್ಯತೆಯಿಂದ ವೋಟ್ ಹಾಕ್ತಾ ಇದ್ದಾರೆ. ಸೊ ಈ ಪಕ್ಷಗಳನ್ನು ಬೇಸತ್ತೋಗಿದ್ದಾರೆ. ನಾವು ಒಂದು ಪರ್ಯಾಯ ಶಕ್ತಿ, ಎಲ್ಲರೂ ಒಂದು ಸಿದ್ಧಾಂತದ ಒಗ್ಗಟ್ಟು. ಇದು ಯಾವ ಜಾತಿಯ ಒಗ್ಗಟ್ಟಲ್ಲ, ಧರ್ಮದ ಒಗ್ಗಟ್ಟಲ್ಲ, ಅಥವಾ ಊರಿನ ಒಗ್ಗಟ್ಟಲ್ಲ. ಇದು ಒಂದು ಸಿದ್ಧಾಂತದ ಒಗ್ಗಟ್ಟು. ಸಮಾಜ ಬೇಕು ನಮಗೆ. ಆ ರೀತಿ ನಾವು ಜೊತೆಗೆ ಸೇರಿ ಕೆಲಸ ಮಾಡಿದ್ರೆ ನಾವು ಒಂದು ರೀತಿ ಕರ್ನಾಟಕಕ್ಕೆ ಒಳ್ಳೇದು ಮಾಡ್ಬೋದು, ಜನರ ಜೀವನಕ್ಕೆ ಏಳಿಗೆಗೋಸ್ಕರ ನಾವು ಕಾರಣರಾಗ್ಬೋದು ಅನ್ನೋ ಉದ್ದೇಶದಲ್ಲಿ ಇವತ್ತು ಚಿಕ್ಕಮಗಳೂರಿಗೆ ಬಂದು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿದ್ದಾರೆ. ಮುಂಬರುವ 2028ಕ್ಕೆ ಹೊಸ ಪಕ್ಷ ಕಟ್ಟಿ 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು. ನಾನು ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಯುವಕರ ಸಂಘಟನೆಯನ್ನ ಮಾಡುತ್ತಿದ್ದೇನೆ. ಎಲ್ಲ ಕಡೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದರು. ಇವತ್ತು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿರೋ 3 ಮುಖ್ಯವಾಹಿನಿಯ ಪಕ್ಷಗಳು ಅಷ್ಟೇ ಅಲ್ಲ, 3000 ಪಕ್ಷಗಳು ಹೆಚ್ಚು ಕಮ್ಮಿ ರಿಜಿಸ್ಟರ್ ಆಗಿದ್ದಾರೆ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ. ಈ 3000 ಪಕ್ಷಗಳು ಅವರ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಕೆಲವು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಯಾರು ಕೂಡ ಒಂದು ಸಮಾಜ ಕಟ್ಟಕ್ಕೆ, ಒಂದು ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿಯೋಕ್ಕೆ ಯಾರು ಕೂಡ ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ನಾವು ನೋಡಿದ್ವಿ, ಸಂವಿಧಾನ ಅಂದಾಗ ಅವ್ರು ಜಾಥಾ ಮಾಡ್ತಾರೆ, ಜೇಬಿಂದ ತೆಗಿತಾರೆ, ಅಥವಾ ತಲೆ ಬಾಗ್ತಾರೆ, ಅಥವಾ ಬೇರೆ ಬೇರೆ ರೀತಿ ಸಂವಿಧಾನ ಫೋಟೋ ಹಾಕೊತಾರೆ. ಆದರೆ ನಿಜವಾಗ್ಲೂ ಒಂದು ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿಯೋರು ಯಾರು ಇದ್ದರೆ ಅದು ಇಲ್ಲಿ ಇವತ್ತಿನ ದಿನ ಚಿಕ್ಕಮಗಳೂರು ಸೇರಿರೋ ಮತ್ತು ಎಲ್ಲ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ನಾವೆಲ್ಲರೂ ಸೇರಿ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿದ್ರೆ ಒಂದು ಗಟ್ಟಿಯಾದ ಕರ್ನಾಟಕ ಆಗುತ್ತೆ. ಸೊ ಆ ದಿಕ್ಕನ್ನು ನಾವು ಕೆಲಸ ಮಾಡ್ತಾಯಿದ್ವಿ. ಈ ಪಕ್ಷಗಳಿಂದ ಯಾವ ನಮಗೆ ನ್ಯಾಯ ಸಿಗ್ತಾಯಿಲ್ಲ, ಅವರ ಪ್ರಭಾವಿ ಮಕ್ಕಳು ಮೊಮ್ಮಕ್ಕಳೇ ಬೆಳೀತಾ ಇದ್ದಾರೆ, ಅಥವಾ ಒಂದು ಶ್ರೀಮಂತರು ಉಳ್ಳವರೇ ಬೆಳೀತಾ ಇದ್ದಾರೆ, ಅಥವಾ ರೈತರ ಭೂಮಿ ಕಬಳಿಸಿ ಎಲ್ಲೋ ಒಂದು ಕಡೆ ನಮ್ಮ ಲ್ಯಾಂಡ್ ಮಾಫಿಯಾಗಳು ಒಂದು ಡೆವಲಪ್ಮೆಂಟ್ ಕಾಂಟ್ರಾಕ್ಟರ್ ಲಾಬಿಗಳಿಗೆ ಲಾಭ ಆಗ್ತಾ ಇದೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ನಮ್ಮ ಮಲೆನಾಡು ಭಾಗಗಳು, ನಮ್ಮ ಹಳೆ ಮೈಸೂರು ಭಾಗಗಳು ನಿರ್ಲಕ್ಷ್ಯ ಆಗ್ತಾ ಇದೆ. ಸೊ ಈ ರೀತಿಯಲ್ಲಿ ಇವತ್ತು ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ಉಲ್ಟಾ ಮಾಡಿ ಒಂದು ಸಮಾಜ ಕಟ್ಟಬೇಕಾಗತ್ತೆ. ಯಾಕಂದರೆ ಇವಾಗ ಆಗ್ತಿರೋರು ಉಳ್ಳವರಿಗಾಗಿ, ಉಳ್ಳವರಿಗೋಸ್ಕರ, ಉಳ್ಳವರಿಂದ ಅನ್ನೋ ರೀತಿ ಸರ್ಕಾರಗಳು ನಡೀತಾ ಇದೆ. ಹಾಗಾಗಬಾರ್ದು. ನಮ್ಮ ಸಿದ್ಧಾಂತ ಸಮಾಜಕ್ಕೋಸ್ಕರ ಸಮಾನತಾವಾದಿಗಳಿಂದ ನಾವು ಕಟ್ಟಿದ್ರೆ ಒಂದು ಉತ್ತಮ ಕರ್ನಾಟಕ ಕಟ್ಟಬಹುದು. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಒಂದು ರೀತಿ ನಾನು ಟ್ಯಾಪೆ ಹಚ್ಚೋ ಸ್ಕೀಮ್ಗಳಂತ ನೋಡಿ ಅಧಿಕಾರಕ್ಕೆ ಬರೋಕ್ಕೆ ಅನುಕೂಲ ಮಾಡಿರ್ಬೋದು. ಆದರೆ ಒಂದು ಬಲಿಷ್ಠವಾದ ಒಂದು ಸಂವಿಧಾನದ ರಾಜ್ಯ ಕಟ್ಟಕ್ಕೆ ಅದು ಸಾಧ್ಯ ಆಗಿಲ್ಲ. ನಾವು ಕಟ್ಟಬೇಕು ಅಂದರೆ 10 ಪಾಯಿಂಟ್ ಅಜೆಂಡಲ್ಲಿ ಕಟ್ತಾ ಇದ್ದೀವಿ. ಲಿಂಗ ಸಮಾನತೆ, ಜಾತಿ ಸಮಾನತೆ, ಆರ್ಥಿಕ ಸಮಾನತೆ, ನಿಜವಾದ ಸೆಕ್ಯುಲರಿಸಮ್, ಧರ್ಮನಿರಪೇಕ್ಷತೆ, ಪ್ರಾದೇಶಿಕತೆ, ಭಾಷೆ, ಸಾಂಸ್ಕೃತಿಕ ಸಮಾನತೆ, ಮತ್ತು ನಮಗೆ ಪರಿವರ್ತನಾ, ಪರಿಸರವಾದ, ಭ್ರಷ್ಟಾಚಾರ ವಿರೋಧಿ, ಈ ಥರ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಿಕ್ಷಣ, ಆರೋಗ್ಯದ ಪರಿವರ್ತನೆ, ಮತ್ತು 10ನೇದು ಪೊಲೀಸು, ಜೈಲು, ನ್ಯಾಯಾಂಗ ಸುಧಾರಣೆ. ಸೊ ಎಲ್ಲ ರೀತಿ 10 ಪಾಯಿಂಟ್ ಅಜೆಂಡಾ ಕಟ್ಟಿದ್ರೆ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಪರಿಹಾರ ಬೇಕು. ನಮಗೆ ಯಾವ ಒಂದು ಸಮಸ್ಯೆ ಮಾತ್ರ ಅಲ್ಲ, ಎಲ್ಲ ಸಮಸ್ಯೆಯು ಒಂದಕ್ಕೊಂದು ಪೋಣಿಸ್ಕೊಂಡ್ಬಿಟ್ಟಿದೆ. ಇಡೀ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು ಹೊರತು ಯಾವ ಒಂದು ಜಾತಿಯವರು, ಒಂದು ಧರ್ಮದವರು, ಒಂದು ಭಾಷಿಕರು ಅಥವಾ ಒಂದು ಪಕ್ಷ ಅಲ್ಲ. ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಯನ್ನು ಸರಿಪಡಿಸಿ ಒಂದು ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ಸೊ 10 ಪಾಯಿಂಟ್ ಪ್ಲ್ಯಾನು ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದರೆ ಕರ್ನಾಟಕ ಒಂದು ಗಟ್ಟಿಯಾಗಿ ಒಂದು ನಿಜವಾದ ಸಂವಿಧಾನ ಸಮಾಜ ಕರ್ನಾಟಕ ಆಗುತ್ತೆ. ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದಿರೋ ನಾವು ನೋಡ್ಕೋಬೋದು. ಪ್ರಗತಿಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು.